ಕಾರ್ 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 ಇಲ್ಲಿ ನೋಡಿ ಕಾರ್ 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 ಇಲ್ಲಿ ನೋಡಿ ಕಾರ್ ಕಾರು ಬರೀ ಕಾರು ಕಾರಿಂದೆ ದರ್ಬಾರು ರೋಡಿನ ತುಂಬ ಬರಿಯ ಕಾರ್ಗಳ ಈ ಒಂದು ಹಾಡನ್ನು ಕೇಳಿದ್ರೆ ನಿಮಗೆ ನೆನಪಾಗಿರುತ್ತೆ. ದಶಕಗಳ ಕಾಲದ ಹಿಂದೆ ಬಿಡುಗಡೆಯಾದಂತಹ ನನ್ನ ಪ್ರೀತಿಯ ಹುಡುಗಿ ಸಿನಿಮಾದ ಹಾಡು. ಆ ಒಂದು ಚಿತ್ರದಲ್ಲಿ ಫಾರಿನ್ ಕಂಟ್ರಿಗಳಲ್ಲಿ ಕಾರ್ಗಳನ್ನು ಎಷ್ಟರ ಮಟ್ಟಿಗೆ ಬಳಸ್ತಾರೆ, ಕಾರಿಗೆ ಎಷ್ಟು ಅಡಿಕ್ಟ್ ಆಗಿರ್ತಾರೆ ಅನ್ನೋದನ್ನು ತೋರಿಸಿದ್ರು. ಆದರೆ ಇವಾಗ ಪ್ರಸ್ತುತ ಸನ್ನಿವೇಶ ಹೇಗಿದೆ ಅಂದರೆ ಯಾವುದೋ ಫಾರಿನ್ ಕಂಟ್ರಿ ಅಲ್ಲ, ಬದಲಾಗಿ ನಮ್ಮ ಒಂದು ಸಿಲಿಕಾನ್ ಸಿಟಿಯಲ್ಲಿಯೇ ಕಾರುಗಳ ದರ್ಬಾರ್ ಶುರುವಾಗಿದೆ. ಅದು ಹೇಗೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎಷ್ಟರ ಮಟ್ಟಿಗೆ ಸಿಗ್ನಲ್ಗಳಲ್ಲಿ ಕಾರುಗಳ ಹಾವಳಿ ಹೆಚ್ಚಾಗಿದೆ ಅನ್ನೋದನ್ನ ಒಮ್ಮೆ ನೋಡ್ಕೊಂಡು ಬನ್ನಿ. ಕಾರುಗಳ ಸಂಖ್ಯೆ ಇದೀಗ ಲಕ್ಷಾಂತರಕ್ಕೆ ತಲುಪಿರುವಂಥದ್ದು. ಈಗ ಜನರಿಗೆ ಓಡಾಡೋದಕ್ಕೆ ಕೂಡ ದಾರಿ ಇಲ್ಲ ಅಂದರೂ ಕೂಡ ಕಾರ್ಗಳನ್ನು ಖರೀದಿ ಮಾಡೋಕ್ಕೆ ಮಾತ್ರ ಯಾವುದೇ ರೀತಿಯಲ್ಲಿ ಹಿಂದೇಟನ್ನು ಹಾಕ್ತಾ ಇಲ್ಲ. ಇದೀಗ ನಾನು ನಿಂತಿರುವಂಥದ್ದು ಸಿಲಿಕಾನ್ ಸಿಟಿಯ ಮುಖ್ಯ ಸರ್ಕಲ್ ಆಗಿರುವಂತಹ ಮೇಕ್ರಿ ಸರ್ಕಲ್ನಲ್ಲಿ. ಬೆಂಗಳೂರಿನ ಜನತೆಯಲ್ಲಿ ಜನದಟ್ಟಣೆಯನ್ನು ತುಂಬಿ ತುಳುಕ್ತಾ ಇದೆ ನಮ್ಮ ರಸ್ತೆಗಳು. ಇಲ್ಲಿ ನೀವು ಕಣ್ಣಿಗೆ ಹಾಯ್ದಷ್ಟು ಕೂಡ ದೂರದಲ್ಲಿ ಬರೀ ವಾಹನಗಳೇ ಕಾಣಿಸುವಂಥದ್ದು. ಆದರೆ ಇದಕ್ಕೆ ಕಾರಣ ಇಷ್ಟು, ನಮ್ಮ ಬೆಂಗಳೂರಲ್ಲಿ ಪ್ರತಿನಿತ್ಯ ನೋಂದಣಿ ಆಗ್ತಿರುವಂತಹ ಒಟ್ಟು ಕಾರುಗಳ ಸಂಖ್ಯೆ ಇದೀಗ ಬರೋಬ್ಬರಿ 25 ಲಕ್ಷಗಳ ಮೈಲಿಗಳನ್ನು ತಲುಪಿ ಒಂದು ಇತಿಹಾಸದ ಮೈಲಿಗಲ್ಲನ್ನೇ ಸೃಷ್ಟಿ ಮಾಡಿದೆ. ಬರೋಬ್ಬರಿ 25 ಲಕ್ಷದ ಗಡಿಯನ್ನು ದಾಟುವ ಮೂಲಕ ಇತಿಹಾಸದ ಮೈಲಿಗಲ್ಲನ್ನು ತಲುಪಿದೆ. ಇನ್ನು ಒಂದೆಡೆ ನಮ್ಮ ಬೆಂಗಳೂರು ಟ್ರಾಫಿಕ್ಕಂದ ದಿನ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಿದೆ ಅಂತ ಅಂದರೆ ನಿಜಕ್ಕೂ ಪ್ರತಿಯೊಂದು ವಾಹನಗಳು ಕೂಡ ಸಿಗ್ನಲಲ್ಲಿ ನಿಂತು ಹೈರಾಣಾಗ್ತಾ ಇರುವಂಥದ್ದು. ಇದಕ್ಕೆ ನಾವು ಅಂಕಿ ಅಂಶಗಳನ್ನು ಗಮನಿಸ್ತಾ ಹೋದರೆ ಇಲ್ಲಿ ಹೇಳ್ತಾ ಇರುವಂತಹ ಸತ್ಯ ಬೇರೆಯೇ ಇದೆ. ಕೇವಲ ಒಂದು ತಿಂಗಳಲ್ಲಿ ಬರೋಬ್ಬರಿ 13,519 ಕಾರುಗಳು, ಹೊಸ ಕಾರುಗಳು ಅಂದರೆ 13,519 ಕಾರುಗಳು ನೋಂದಣಿಯನ್ನು ಹಾಕ್ತಾ ಇದೆ. ಅಂದರೆ ಈ ಒಂದು ಜನವರಿಯಿಂದ ಮಾರ್ಚ್ವರೆಗೆ ಆಗಿರುವಂತಹ ಕಾರುಗಳ ನೋಂದಣಿ ಎಷ್ಟು ಗೊತ್ತಾ? 78,461 ಕಾರುಗಳು ರಸ್ತೆಗೆ ಇರುವಂಥದ್ದು. ಇನ್ನು ರಸ್ತೆಗಳಲ್ಲಿ ಓಡಾಡೋದಕ್ಕೆ ಜಾಗ ಇರಲ್ಲ, ಆದರೆ ಕಾರುಗಳ ಮಾತ್ರ ನಿರಂತರವಾಗಿ ಚಲಿಸ್ತಾನೇ ಇರುತ್ತೆ. ಪ್ರತಿದಿನ ಒಂದರಂತೆ ಕಾರುಗಳು ನೋಂದಣಿ ಆಗ್ತಾನೇ ಇದೆ. ಒಂದು ವರ್ಷದಲ್ಲಿ 1 ಲಕ್ಷದಂತೆ ಈ 5 ವರ್ಷದಲ್ಲಿ 5 ಲಕ್ಷ ಕಾರುಗಳು ಹೊಸದಾಗಿ ನೋಂದಣಿಯಾಗಿದೆ. ಮನೆಯಲ್ಲಿ ಪ್ರತಿಯೊಂದು ಮನೆಯ ಮುಂದೆ ನೀವು ಗಮನಿಸಿದ್ದೆ ಆದರೆ ಪ್ರತಿಯೊಂದು ಮನೆಗೆ ನಾಯಿಗಳಿರ್ತಾ ಇತ್ತು. ಆದರೆ ಇದೀಗ ಪ್ರತಿಯೊಂದು ಮನೆಗೆ ಒಂದು ಕಾರುಗಳು ಅನ್ನುವಂತೆ ಪ್ರತಿ ಮನೆಯ ಗೇಟಿನಲ್ಲಿ ಕಾರುಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ. ಹೀಗೆ ನಿರಂತರವಾಗಿ ಕಾರುಗಳ ಸಂಖ್ಯೆ ಹೆಚ್ಚಾಗ್ತಿದ್ದು ಬೆಂಗಳೂರಿನಲ್ಲಿ ಜನದಟ್ಟಣೆ ಮತ್ತಷ್ಟು ಹೆಚ್ಚಾಗೋದಕ್ಕೆ ಇದು ಕಾರುಗಳೇ ಕಾರಣವಾಗಿರುವಂಥದ್ದು. ಈ ಒಂದು ಅಂಕಿ ಅಂಶಗಳನ್ನು ಗಮನಿಸುವ ಮೂಲಕ ನಿಜವಾದ ಬೆಂಗಳೂರಿನ ಟ್ರಾಫಿಕ್ ದಟ್ಟಣೆಗೆ ಅಸಲಿ ಕಾರಣವನ್ನು ಇದೀಗ ಬಹಿರಂಗವನ್ನು ಪಡಿಸಿರುವಂಥದ್ದು. ಆದಷ್ಟು ಬೇಗ ಜನರು ತಮ್ಮ ಕಾರು ಖರೀದಿಯನ್ನು ಕಡಿಮೆ ಮಾಡಲಿ, ಬದಲಾಗಿ ಸಾರ್ವಜನಿಕ ವೆಹಿಕಲ್ಗಳು ಏನೆಲ್ಲ ಇರುತ್ತೆ, ಸಾರ್ವಜನಿಕ ವಾಹನಗಳಾದಂತಹ ಬಸ್ಗಳಾಗಿರ್ಬೋದು, ಟ್ರೈನ್ಗಳಾಗಿರ್ಬೋದು, ಮೆಟ್ರೋಗಳಾಗಿರ್ಬೋದು, ಇದನ್ನು ಬಳಸುವ ಮೂಲಕ ಆದಷ್ಟು ಟ್ರಾಫಿಕ್ ಸಮಸ್ಯೆಗೆ ನಿಮ್ಮ ಕೈಲಾದಷ್ಟು ಮುಕ್ತಿಯನ್ನು ಆಡೋದಕ್ಕೆ ಸಹಕರಿಸಿ ಅಂತಾನೆ ಹೇಳ್ತಾ ಹೋಗ್ಬೋದು. ಕ್ಯಾಮ್ರಾಮ್ಯಾನ್ ಯೋಗೇಶ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.